ಇದು ಕೊಡ್ತೀವಿ ಮತ್ತೆ ಅದರ ಅಧ್ಯಕ್ಷರಾಗಿ ಮುರಳಿ ಗಂಗಾರೆಡ್ಡಿ ಅಂತ ನಮ್ಮ MP ಅವರು BJP MP ಅವರು ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರಂತೆ. ಅದಕ್ಕೆ ಈಗ ಒಂದು 5 ಜನರನ್ನ ನಮ್ಮ ವಿವಿಧ ರಾಜ್ಯಗಳಿಂದ ನಾಮನಿರ್ದೇಶಿತ ಸದಸ್ಯರಂತೇಳಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ P. ರವಿ ಸಾಹೇಬರು, ವಿಜಯನ್ ಸಾಹೇಬರು ನಮ್ಮ ಹೆಸರು ರೆಕಮೆಂಡ್ ಮಾಡಿರ್ತಾರೆ. ಅದರ ಆಧಾರದ ಮೇಲೆ ಈ ಕರ್ನಾಟಕದಿಂದ ನಾನು ಸದಸ್ಯನಾಗಿ ಆಯ್ಕೆಯಾಗಿದ್ದೆ. ಪೂರ್ತಿಕ ದೇಶಕ್ಕೆ 5 ಜನ, ಅದರಲ್ಲಿ ಕರ್ನಾಟಕದಿಂದ ನಾನು ಆಯ್ಕೆ ಮಾಡಿ. ಇದು ಮೊದಲು ರೈತರಿಗೆ ಉತ್ತಮ ಗುಣಮಟ್ಟದ ಅರಿಶಿನ ಬೆಳೆಯಕ್ಕೆ ಈಗ ರೋಗಗಳು ಜಾಸ್ತಿ ಆಗಿಬಿಟ್ಟು ಅರಿಶಿನಕ್ಕೆ. ಅದಕ್ಕೆ ರೈತರಿಗೆ ಕಲಿಸುವಂಥದ್ದು ಭಾಳ ಐತ್ರಿ. ಅದಕ್ಕೆ ಆ ಬೋರ್ಡ್ನಿಂದ ಅದೆಲ್ಲ ಮಾಡೋರು. ಮತ್ತು ಮೇನ್ ಅದು ಹೊರದೇಶಕ್ಕೆಲ್ಲ ಎಕ್ಸ್ಪೋರ್ಟ್ ಮಾಡೋದು ಅದೊಂದು ಪ್ಲ್ಯಾನ್ ಮಾಡಿದ್ದಾರೆ. ಅದರ ಕಡೆಯಿಂದ ಇದು ಮೇನ್ ಬೋರ್ಡ್ ಸ್ಥಾಪನೆ ಮಾಡಿ ಒಂದು ಒಳ್ಳೆಯ ರೇಟ್ ರೈತರಿಗೆ ಸಿಗಲಿ, ಉತ್ತಮ ಗುಣಮಟ್ಟದ ಅರಿಶಿನ ಬೆಳೀಲಿ, ರೈತರು ಭಾಳ ಸ್ವಲ್ಪ ಚೆನ್ನಾಗಿ ಆಗಲಿ ಅಂತೇಳಿ ಸ್ಥಾಪನೆ ಆಗಿದೆ. ದೇಶಕ್ಕೆ ಮಾಡಿದ್ದಾರೆ. ರಾಷ್ಟ್ರೀಯ ಅರಿಶಿನ ಮಾಡಿದ್ರೆ ಇಡೀ ದೇಶಕ್ಕೆ ಇದು ಸ್ಥಾಪನೆ ಮಾಡಿದೆ. ಇದು ಫಸ್ಟ್ ಸರಿ ಅಲ್ರಿ? ಒಂದು 6 ತಿಂಗಳಿಂದ ಸ್ಥಾಪನೆ ಆಗಿದೆ. ಅದಕ್ಕೆ ಅಧ್ಯಕ್ಷರ ಆಯ್ಕೆನೂ ಆಗಿದೆ. ಇವಾಗ ಒಂದು 5 ಜನ ಮೆಂಬರ್ಸ್ನ ಆಯ್ಕೆ ಮಾಡಿದ್ದಾರೆ. ಕರ್ನಾಟಕ ಅಂತ ಇಲ್ಲ, ಎಲ್ಲ ದೇಶಕ್ಕೇ ಸಂಬಂಧಪಡ್ತಿದ್ದು. ನಮ್ಮಲ್ಲಿ ಏನಾಗಿದೆ, ಕರ್ನಾಟಕದಲ್ಲಿ ಬೆಳೆದ ಅರಿಶಿನಕ್ಕೆ ಉತ್ತಮ ಬೆಲೆ ಸಿಗ್ತಾ ಇಲ್ಲ. ತಮಿಳುನಾಡು ಮಾರ್ಕೆಟ್ ಹೋಗ್ತಾ ಇದ್ದಾರೆ, ಮಹಾರಾಷ್ಟ್ರ ಮಾರ್ಕೆಟ್ ಹೋಗ್ತಾ ಇದೆ. ಅದಕ್ಕೆ ನಮ್ಮಲ್ಲಿ ಒಂದು ಮಾರ್ಕೆಟ್ ಸ್ಥಾಪನೆ ಮಾಡ್ಬೇಕಂತ ಒಂದು ಆಸೆ ಐತ್ರಿ. ಅದು APMC ಆಯ್ತು, APMC ಅದಕ್ಕೆ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ಮಾಡ್ಬೇಕು ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಅರಿಶಿನ ಬೆಳೆಗಾರರಿಗೆ ಸಂಬಂಧಪಟ್ಟ ಅರಿಶಿನ ಬೆಳೆಗಾರ ನನ್ನ ಪಕ್ಷದ ಸೇವೆ ನೋಡಿ ಗುರುತಿಸಿದಾರೋ ಮತ್ತೇನು ನೋಡಿ ಗುರುತಿಸಿದಾರೋ ಗೊತ್ತಿಲ್ಲ. ನನ್ನ ಹೆಸರು ಶಿಫಾರಸು ಮಾಡಿದರು. ಅವರಿಗೆ ನನ್ನ ವತಿಯಿಂದ, ನಮ್ಮ ಕುರ್ಚಿ ಕ್ಷೇತ್ರದ ಪ್ರತಿಯೊಬ್ಬರ ಜನರ ವತಿಯಿಂದ ಅವರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ಓಕೆ. ಚೇತನ್ ಕುಮಾರ್ ಯರಪ್ಪ ಯಡವಂಡೂರು.